ಕೆಎ ಮಾಡಿರುವಂಥ ಒಂದು ಎಡವಟ್ಟು ನೂರಾರು ವಿದ್ಯಾರ್ಥಿಗಳಲ್ಲಿ ಗೊಂದಲ ಕ್ರಿಯೇಟ್ ಆಗುವಂತೆ ಮಾಡಿದೆ. ಜಸ್ಟ್ 2 ಗಂಟೆಗಳ ಟೈಮ್ನಲ್ಲಿ ಅಷ್ಟು ಟ್ರಾಫಿಕ್ನಲ್ಲಿ ಹೋಗಿ ಪರೀಕ್ಷೆಯನ್ನ ಅಟೆಂಡ್ ಮಾಡೋದು ಹೇಗೆ? ಒಂದೇ ದಿನ ಎರಡೆರಡು ಪರೀಕ್ಷೆಯನ್ನ ಇಟ್ಟು ಕೆಎ ಎಡವಟ್ಟನ್ನ ಮಾಡಿದೆ. ಒಂದು ಪರೀಕ್ಷೆ ಉತ್ತರಹಳ್ಳಿಯಲ್ಲಿದ್ದರೆ ಮತ್ತೊಂದು ಪರೀಕ್ಷೆ ಯಲಹಂಕದಲ್ಲಿದೆ. ಅಂದರೆ ಪರೀಕ್ಷೆಯ ಸೆಂಟರ್ ಆಗಸ್ಟ್ 2ರಂದು 3991 ಪೇದೆ ನೇಮಕಾತಿಗೆ ಪರೀಕ್ಷೆ ಆಗ್ತಾ ಇದೆ. ಇನ್ನು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಒಂದೇ ಸಲ 2 ಎಕ್ಸಾಮ್ ಅನ್ನ ಕೆಎ ಇಟ್ಟಿದೆ. ಹೈದರಾಬಾದ್ ಕರ್ನಾಟಕ, ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಈ ಒಂದು ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಒಂದೇ ದಿನ 2 ಪರೀಕ್ಷೆ ಇರೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಈಗ ಗೊಂದಲ ಮನೆ ಮಾಡಿದೆ. ಕೇವಲ 2 ಗಂಟೆಗಳ ಅವಧಿಯಲ್ಲಿ ಒಂದು ಎಕ್ಸಾಮ್ ಅನ್ನ ಒಂದು ಪರೀಕ್ಷಾ ಸೆಂಟರ್ನಲ್ಲಿ ಮುಗಿಸಿ ಇನ್ನೊಂದು ಎಕ್ಸಾಮ್ ಸೆಂಟರ್ಗೆ ಹೋಗುವಷ್ಟರಲ್ಲಿ ಪ್ರಿಪೇರ್ ಆಗೋದು ಯಾವಾಗ? ಆ ಎಲ್ಲ ವೆರಿಫಿಕೇಶನ್ಗಳನ್ನು ಅಂದರೆ ಆ ಚೆಕಿಂಗ್ಗಳನ್ನೆಲ್ಲ ಪಾಸ್ ಮಾಡಿಕೊಂಡು ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಹೋಗಿ ಕೂರೋದು ಯಾವಾಗ? ಏನು ಅಂತಂದ್ರೆ ಕೆಇದವರಿಗೆ ಬಹುಶಃ ಅವರಿಗೆ ಕಲ್ಯಾಣ ಕರ್ನಾಟಕದ ಮಕ್ಕಳ ಪರಿಸ್ಥಿತಿ ಬಹುಶಃ ಅರ್ಥ ಆಗ್ಲಿಕ್ಕಿಲ್ಲ ಅಂತ ಕಾಣುತ್ತೆ. ಇಡೀ ಧಾರವಾಡ, ಬಿಜಾಪುರದಲ್ಲಿ ರಾತ್ರಿ ಬೆಳತನ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳು ಓದಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದಿ 2ನೇ ತಾರೀಕು ಎಕ್ಸಾಮ್ ಬರ್ಲಿಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆ ಏನಾಗ್ತಾ ಇದೆ ಈ ಸಮಸ್ಯೆ ಅಂತಂದ್ರೆ, ಒಬ್ಬ ವಿದ್ಯಾರ್ಥಿ, ನಾನು ಹೇಳ್ತಾ ಇದ್ದೀನಿ ಏನಂತಂದ್ರೆ, ಬೆಳಗ್ಗೆ ಒಂದು ಪೇಪರ್ ಇದೆ ಮತ್ತು ಸಂಜೆ ಒಂದು ಪೇಪರ್ ಇದೆ. ಆ ಬೆಳಗಿನ ಪೇಪರ್ ಅನ್ನ ಎಲ್ಲಿ ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಕೊಟ್ಟಿದ್ದಾರೆ. ಮಧ್ಯಾಹ್ನ ಇರ್ತಕ್ಕಂಥ ಪೇಪರ್ ಅವನ್ನ ನ್ಯೂ ಟೌನ್ ಯಲಹಂಕದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಸಮಯ 10 ಗಂಟೆಗೆ 30ಕ್ಕೆ ಪ್ರಾರಂಭ ಆಗಿ 12 ಗಂಟೆಗೆ ಅದು ಮುಗಿಯುತ್ತೆ ಮೊದಲನೇ ಪೇಪರ್. ಮತ್ತು ಮಧ್ಯಾಹ್ನ ಇರ್ತಕ್ಕಂಥ ಪೇಪರ್ 2:30 ಪ್ರಾರಂಭ ಆಗುತ್ತೆ. ಈ 12 ಗಂಟೆಗೆ ಮೊದಲನೇ ಪೇಪರ್ ಮುಗಿದ್ರೆ ಕ್ಯಾಂಪಸ್ನಿಂದ ಹೊರಗಡೆ ಬರ್ಲಿಕ್ಕೆ ಅವನು ಮಿನಿಮಮ್ ಅರ್ಧ ತಾಸು ಬೇಕು. ಅಲ್ಲಿ 1 ಗಂಟೆ ಆಯ್ತು. ಈಗ 2:30 1:30 ತಾಸು ನಮ್ಗೆ ಟೈಮ್. ಎಕ್ಸಾಮ್ ನಿಯಮ ಪ್ರಕಾರ ನಾವು ಅರ್ಧ ತಾಸು 1 ತಾಸು ಆ ಎಕ್ಸಾಮ್ ಸೆಂಟರ್ ಅಲ್ಲಿ ಮುಂಚಿತವಾಗಿ ಇರಬೇಕು. ಹಾಗಾಗಿ ಕೇವಲ ನಮ್ಗೆ ಉಳಿದ 1 ತಾಸು ಸಮಯ. ಇನ್ನೊಂದು, ಈಗ ಕೆಂಗೇರಿಯಲ್ಲಿ ಒಂದು ಎಕ್ಸಾಮ್ ಇದೆ. ಅಂದ್ರೆ ಕೆಂಗೇರಿ ಉಪನಗರದಲ್ಲಿ ಒಂದು ಕಾಲೇಜಲ್ಲಿ ಎಕ್ಸಾಮ್ ಇದೆ ಮತ್ತು ಇನ್ನೊಂದು ಕೇರ್ಪುರಂದಲ್ಲಿ ಒಂದು ಎಕ್ಸಾಮ್ ಇದೆ. ಕೆಂಗೇರಿಗೂ ಮತ್ತು ಕೇರ್ಪುರಂಗೂ ಎಷ್ಟು ವ್ಯತ್ಯಾಸ ಇದೆ? ಡಿಸ್ಟೆನ್ಸ್ ಎಷ್ಟು ಇದೆ? ಅಲ್ಲಿಂದ ಇಲ್ಲಿಗೆ 1:30 ತಾಸಲ್ಲಿ ಬರ್ಲಿಕ್ಕೆ ಸಾಧ್ಯನಾ ಹುಡುಗ ಅಥವಾ ಹುಡುಗಿ? ಇದು ಸಿವಿಲ್ ಎಕ್ಸಾಮ್ ಆದ್ರಿಂದ ಇಲ್ಲಿ ಅನೇಕ ಹೆಣ್ಮಕ್ಳು ಸಹ ಬೆಂಗಳೂರು ಹೊಸಬ್ರೆ ಹೆಣ್ಮಕ್ಳು ಬರ್ತಾರೆ ಎಕ್ಸಾಮ್ ಬರಲಿಕ್ಕೆ. ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಹುಡುಗರು ಅತಿ ಹೆಚ್ಚವಾಗಿ ಈ ಇಲಾಖೆ ಎಕ್ಸಾಮ್ ಅನ್ನು ಬರೀತಾರೆ. ಈ ಕಲಬುರಗಿ, ರಾಯಚೂರು ಅವ್ರು ಯಾರು ಅನೇಕರು ಬೆಂಗಳೂರು ಮುಖನೇ ನೋಡಿರಲ್ಲ. ಅವ್ರು ಯಾವ ಬಸ್ಸಿಂದ ಹತ್ಬೇಕು, ಯಾವ ಬಸ್ ಎಲ್ಲಿ ಇಳ್ಕೋಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ನೀವು 2 ಪೇಪರ್ ಒಂದೇ ದಿನ ಮಾಡಿದ್ರಿ, ಕೊನೆ ಪಕ್ಷ ಒಂದು 4-5 ಅವರ್ ಆದ್ರೂ ಅವ್ರು ವ್ಯತ್ಯಾಸ ಗ್ಯಾಪ್ ಕೊಟ್ಟಿದ್ರೆ ಇದು ಸಮಸ್ಯೆ ಬರ್ತಾ ಇರಲಿಲ್ಲ. ಏನು ಹಾಗಿದ್ರೆ ಒಂದು ಸಮಸ್ಯೆ ಯಾಕೆ ಉದ್ಭವ ಆಗಿದೆ ಅಂತಂದ್ರೆ, ಆಗಸ್ಟ್ 2ನೇ ತಾರೀಕು ಅಂದ್ರೆ ಭಾನುವಾರ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆ ಭರ್ತಿಗೆ ಪರೀಕ್ಷೆಯನ್ನ ನಡೀತಾ ಇದೆ, ಅಂದ್ರೆ ನಡೆಸಲಾಗ್ತಾ ಇದೆ. ಹೈದರಾಬಾದ್ ಹಾಗೆ ನಾನ್ ಹೈದರಾಬಾದ್ ಹುದ್ದೆ ಭರ್ತಿಗೆ ನೇಮಕಾತಿ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಪರೀಕ್ಷೆ ಇದೆ. ಒಂದೇ ದಿನ 2 ಪರೀಕ್ಷೆನ ಪರೀಕ್ಷಾ ಪ್ರಾಧಿಕಾರ ನಡೆಸ್ತಾ ಇದೆ. ಬೆಳಗ್ಗೆ ಒಂದು ಪರೀಕ್ಷೆ ಬರೀಬೇಕು, ಇದಾದ್ಮೇಲೆ ಮಧ್ಯಾಹ್ನ ಇನ್ನೊಂದು ಪರೀಕ್ಷೆ ಬರೀಬೇಕು. 2 ಪರೀಕ್ಷೆಗೆ ಈಗ ಅರ್ಜಿ ಹಾಕಿರುವಂತಹ ವಿದ್ಯಾರ್ಥಿಗಳು ಈಗ ಗೊಂದಲಕ್ಕೆ ಸಿಲುಕಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.